ಏನಯ್ಯ ಭೂಪಾಲ ಬಾವಾ ಅಯ್ಯೋ ನಾನು ಕೇಳಿದಾಗ ಮದುವೆಯಾಗ ಹುಡುಗಿರೇ ಇಲ್ಲ ಈ ಊರಲ್ಲಿ ಅಂತ ಹೇಳಿದ್ದೆ. ನನಗೆ ಸುಳ್ಳು ಹೇಳಿದ್ಯಾ ನೀನು? ಮಾಧವನಿಗೆ ಮದುವೆ ವಯಸ್ಸಿನ ಮಗಳಿದ್ದಾಳೆ ಅಂತ ಯಾಕಯ್ಯ ನನಗೆ ಹೇಳಲಿಲ್ಲ? ಬಾವಾ ಅವಳು ತುಂಬ ಚಿಕ್ಕ ಹುಡುಗಿ, ಅದಕ್ಕೆ ನಾನು ನಿಮ್ಗೆ ಹೇಳಲಿಲ್ಲ. ಚಿಕ್ಕ ಹುಡುಗಿನ ಮದುವೆ ಆಗಲ್ಲ ಅಂತ ನಾನು ನಿನಗೆ ಹೇಳಿದ್ದೇನೆಯಾ? ಸಮಾಧಾನ ಮಾಡ್ಕೊಳ್ಳಿ ಬಾವಾ, ನಿಮಗೆ ಮದುವೆನೂ ಆಗುತ್ತೆ, ನಿಮ್ಮ ಆಸೆನೂ ತೀರುತ್ತೆ. ಭೂಪಾಲ್ರೆ, ಇವ್ರ ಆಸೆ ಏನೋ ತೀರುತ್ತೆ, ನನ್ನ ಸಾಲ ತೀರ್ಬೇಕಲ್ಲ. ಇಷ್ಟಕ್ಕೂ ಇವ್ರನ್ನ ಮದುವೆ ಆಗಕ್ಕೆ ಆ ಹುಡುಗಿ ಒಪ್ಪಿಗೆ ಬೇಕಲ್ಲ. ರೀ ಶೆಟ್ರೆ, ಏನು ಮಾತ್ಕೊಂತ ಆಡ್ತೀರಾ? ನನಗಿಂತ ಗಂಡು ಬೇಕೇನ್ರಿ ಆ ಹುಡುಗಿಗೆ? ಬಾವಾ ಸ್ವಾಮಿ, ಆ ಹುಡುಗಿ ನಿಮ್ಮನ್ನೊಪ್ಪಿ ಮದುವೆ ಆದರೆ ನಮಗೂ ಸಂತೋಷ. ಆದರೆ ನನ್ನ ಸಾಲ ತೀರದೆ ಹೋದರೆ ನನಗೆ ಸಂತೋಷ ಆಗಲ್ವೇ? ರೀ ಶೆಟ್ರೆ, ಆ ಹುಡುಗಿನ ನೀವು ಒಪ್ಸಿ, ನಿಮ್ಮ ಸಾಲ ನಾನು ತೀರುತ್ತೇನೆ. ಒಟ್ಟಿನಲ್ಲಿ ನನ್ನ ಮದುವೆ ಆದರೆ ಸಾಕು. ಸುದ್ದಿ ಗೊತ್ತಾಯ್ತಾ ಆಚಾರ್ಯರೇ? ಏನಾಯ್ತು ಆಚಾರ್ಯರೇ? ರಾಘವೇಂದ್ರ ಗುರುಗಳು ಭಿಕ್ಷಾಟನೆಗೆ ಹೋಗಿದಾರಂತೆ. ಅಯ್ಯೋ, ಅವ್ರು ಯಾಕೆ ಹೋದ್ರು? ನಮಗೆ ಹೇಳಿದ್ರೆ ನಾವೇ ಹೋಗ್ತಾ ಇರಲಿಲ್ವೇ? ಶ್ರೀಹರಿ, ಭಿಕ್ಷಾಟನೆ ಮಾಡುವ ಪ್ರಮೇಯವಾದರೂ ಏನಿತ್ತು? ಪೀಠಾಧಿಪತಿಗಳು ಭಿಕ್ಷಾಟನೆ ಮಾಡೋದು ನನಗೆ ಯಾಕೋ ಸರಿ ಕಾಣ್ತಾ ಇಲ್ಲ. ಇದ್ದಕ್ಕಿದ್ದ ಹಾಗೆ ಯಾರಿಗೂ ತಿಳಿಸದೆ ಭಿಕ್ಷಾಟನೆಗೆ ಹೋಗಿದ್ದಾರೆ ಅಂದರೆ ಏನೋ ವಿಶೇಷತೆ ಇರಬೇಕು. ವಿಶೇಷತೆ ಏನೂ ಇಲ್ಲ. ಭಿಕ್ಷೆ ಬೇಡೋದ್ರಲ್ಲಿ ಎಂಥ ವಿಶೇಷ ಗೋವಿಂದ? ಅದೇನು ಅದ್ಭುತ ಪವಾಡವೇ? ಹೇಳುತ್ತಿದ್ರೆ ನಿಮ್ಮಲ್ಲೇ ಯಾರಾದರೂ ಹೋಗಿ ಒಂದು 4 ಮನೆಗಳ ಮುಂದೆ ನಿಂತು ಭವತಿ ಭಿಕ್ಷಾ ದೇಹಿ ಅಂತ ಬೇಡಿ ತರ್ಬೋದಾಗಿತ್ತು. ಇದೆಲ್ಲ ಬರೀ ಪ್ರಚಾರದ ಆಸೆ ಅಷ್ಟೇ ಗೋವಿಂದ. ಸರಿಯಾಗಿ ಹೇಳಿದ್ರಿ ಗುರುಗಳೇ, ನನಗೂ ಹಾಗೆ ಅನ್ನಿಸ್ತು. ಗುರುಗಳೇ ಬಂತು. ಗುರುಗಳಿಗೆ ಪ್ರಣಾಮಗಳು. ಗುರುಗಳು ಕ್ಷಮಿಸ್ಬೇಕು, ತಾವಾಜ್ಞೆ ಮಾಡಿದಿದ್ರೆ ಇವರೇ ಯಾರಾದರೂ ಭಿಕ್ಷಾಟನೆಗೆ ಹೋಗ್ತಾ ಇದ್ರು. ಯಾಕೆ ನೀವು ಹೋಗ್ತಿರ್ಲಿಲ್ವೇ? ನೀವು ಆಜ್ಞೆ ಮಾಡಿದ್ರೆ ನಾನು ಹೋಗ್ತಾ ಇದ್ದೆ ಗುರುಗಳೇ. ಇರಲಿ ಬಿಡಿ ಆಚಾರ್ಯರೇ, ಪುಣ್ಯ ಅನ್ನೋದು ಆಜ್ಞೆ ಮಾಡಿಸ್ಕೊಂಡು ಸಂಪಾದನೆ ಮಾಡುವಂಥದ್ದಲ್ಲ, ಅನುಭವದಿಂದ ಪಡೆಯುವಂಥದ್ದು. ನಮ್ಮ ಪುಣ್ಯಗಳನ್ನು ನಾವೇ ಸಂಪಾದನೆ ಮಾಡ್ಕೋಬೇಕು. ಬೇಡಿ ತಂದ ಭಿಕ್ಷೆಯಿಂದ ನಾವೇ ಮುಂದೆ ನಿಂತು ಪ್ರಸಾದವನ್ನು ಮಾಡಿಸ್ಬೇಕು ಅಂತ ಶ್ರೀ ಗುರುಗಳ ಆಜ್ಞೆಯಾಗಿದೆ. ಬನ್ನಿ, ತಾವೆಲ್ಲರೂ ಭಾಗಿಯಾಗಿ. ಸರಿ ಗುರುಗಳೇ. ಭಿಕ್ಷೆ ಬೇಡದವ್ರಿಗೆಲ್ಲ ಪುಣ್ಯ ಲಭಿಸೋ ಹಾಗಿದ್ರೆ ಭಿಕ್ಷುಕರೆಲ್ಲ ದೇವರಾಗ್ಬಿಡ್ತಾ ಇದ್ರು ಅಲ್ವೇ ಗೋವಿಂದ? ಸರಿಯಾಗಿ ಹೇಳಿದ್ರಿ ಗುರುಗಳೇ, ನಿಮ್ಮ ಮಾತು ಅಂದರೆ ಗಂಟೆ ಹೊಡೆದಾಗೆ. ಹೋಟೆಲ್ ಗಂಟೆ ಹೊಡಿತಾ ಇದೆ, ಪ್ರಸಾದಕ್ಕೆ ಹೋಗೋಣವೇ? ನಡಿ ಗೋವಿಂದ. ಏನು ನಾಚಿಕೆನಾ? ನನಗೆ ನಾಚಿಕೆ ಗಿಚಿಕೆ ಏನೂ ಇಲ್ಲಮ್ಮ. ಯಾಕೆಂದ್ರೆ ಇದು ನಿನಗೆ ಮೊದಲನೇ ರಾತ್ರಿ, ನನಗಲ್ಲ. ಈ ರಾತ್ರಿನ ನೀನು ಜೀವನ ಪೂರ್ತಿ ನೆನಪಿಟ್ಕೋಬೇಕು. ಹಾಗೆ ನೆನಪಿಟ್ಕೋಬೇಕು ಅಂತಂದರೆ ನಾನು ತಯಾರಿ ತಗೋಬೇಕು. ಹಾಲು ಕುಡಿದ್ರೆ ಶಕ್ತಿ ಬರುತ್ತಂತೆ, ಕುಡಿತೀನಿ. ಇರಿ ಬಾಬಾ, ಸ್ವಲ್ಪ ನನ್ನ ಪಕ್ಕ ಕುತ್ಕೊಬಾ. ಇಲ್ಲ, ನಾನು ಬರೋದಿಲ್ಲ. ನಾನು ನಿಮ್ಮ ಪಕ್ಕ ಕುತ್ಕೊಳ್ಳೋದಿಲ್ಲ. ನನಗೆ ತುಂಬ ಹೆದರಿಕೆ ಆಗ್ತಾ ಇದೆ. ಹೆದರಿಕೆ ಏನು ಬಂತು? ನಾನು ನೀನು ತಾಳಿ ಕಟ್ಟಿರೋ ಗಂಡ.
ಬಾ ಕೂತ್ಕೋ ಬಾ. ನೀವು ನನಗೆ ಗಂಡ ಅನ್ನಿಸ್ತಾ ಇಲ್ಲ, ತಾತ ಅನ್ನಿಸ್ತಾ ಇದ್ದೀರಾ. ತಾತನ ತಾತ ಆದ್ರೆ ಏನಂತೆ, ಹುಣಸೆ ಮರ ಮುಪ್ಪಾದ್ರೆ ಹುಳಿ ಮುಪ್ಪ. ಇಲ್ಲ, ನೀವು ಅದೇನೇ ಹೇಳಿದ್ರು ಅಷ್ಟೇ, ನಾನು ಬರೋದಿಲ್ಲ, ನಾನು ಕುತ್ಕೊಳ್ಳೋದಿಲ್ಲ. ಐ ನಾನು ನಿನ್ನ ಸುಮ್ಮನೆ ಮದುವೆ ಆಗಿಲ್ಲ, ನಿಮ್ಮಪ್ಪಂಗೆ ಕೈ ತುಂಬ ದುಡ್ಡು ಕೊಟ್ಟಿದ್ದೀನಿ. ಈಗ ಮರ್ಯಾದೆಯಿಂದ ನನ್ನ ಪಕ್ಕ ಬಂದು ಕೂತ್ರೆ ಸರಿ, ಇಲ್ಲ ಅಂದ್ರೆ ಇಲ್ಲ, ನಾನು ಕುತ್ಕೊಳ್ಳೋದಿಲ್ಲ. ನಾನ್ ನಿನ್ನ ಗಂಡ ಕರಿತಾ ಇದ್ದೀನಿ, ಬರಲ್ಲ ಅಂತೀನಿ. ಎಷ್ಟೇ ದುರಂಕಾರ ನಿನಗೆ. ನಿನ್ನ ಶ್ರೀಹರಿ 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 ಶ್ರೀಹರಿ. ಸವರಿಸಿಕೊಳ್ಳಿ ಬಿಟ್ಟರೆ ಸವರಿಸಿಕೊಳ್ಳಿ. ಎತ್ತಿಗಳೇ, ಏಕೆ ವೃತ ಏನೇನೋ ಆಲೋಚನೆ ಮಾಡಿ ನಿಮ್ಮ ಮನಸ್ಸನ್ನು ಭಾರ ಮಾಡಿಕೊಳ್ಳುವಿರಿ. ಕಾಯಿಲೆ ಮನುಷ್ಯನಿಗೆ ಬರದೆ ಕಲ್ಲು ಮಣ್ಣಿಗೆ ಬರುತ್ತದೆಯೇ? ಶಿಥಿಲವಾದ ದೇಹ ಏನೋ ವ್ಯತ್ಯಾಸವಾಗಿದೆ, ಅಷ್ಟಕ್ಕೆ ನೀವು ಇಷ್ಟೊಂದು ಕೊರಗಬೇಕೆ? ಅದು ಹಾಗಲ್ಲ ಗುರುಗಳೇ, ನನ್ನಿಂದಾಗಿ ತಮಗೆ. ನೋಡಿ, ನನ್ನ ಮಾತು ಕೇಳಿ, ತಾವು ಹೋಗಿ ವಿಶ್ರಮಿಸಿಕೊಳ್ಳಿ. ಇಲ್ಲ ಗುರುಗಳೇ, ನಿಮ್ಮನ್ನು ಈ ಸ್ಥಿತಿಯಲ್ಲಿ ಬಿಟ್ಟು. ಇದು ನಮ್ಮ ಆಜ್ಞೆ. ಅಪ್ಪಣೆ ಗುರುಗಳೇ. ನಾರಾಯಣ ಶ್ರೀಹರಿ. ನಾವು ಪುಣ್ಯ ಸಂಪಾದನೆ ಮಾಡಬೇಕೆಂಬ ಆಸೆಯಿಂದ ಸ್ವತಃ ಭಿಕ್ಷೆ ಬೇಡಿ ತಂದೆವು. ಆದರೆ ದುರದೃಷ್ಟವಶಾತ್ ನಾವು ತಂದ ಖಾದ್ಯದಿಂದಲೇ ಗುರುಗಳ ಆರೋಗ್ಯ ಕೆಟ್ಟಿತು. ಪ್ರಾಯಶಃ ನಮ್ಮ ಮನಸ್ಸೇ ಶುದ್ಧವಿಲ್ಲವೇನೋ. ಪುಣ್ಯ ಸಂಚಯ ಮಾಡಿಕೊಳ್ಳಬೇಕೆಂಬ ನಮ್ಮ ಧ್ಯೇಯವೇ, ಸ್ವಾರ್ಥವೇ ಪಾಪವಾಗಿ ಪರಿಣಮಿಸಿತೋ ಏನು. ಇದೇನಿದು? ಯಾವುದೋ ಹೆಂಗಸಿನ ಆರ್ತನಾದ. ಏನಿದರ ಸೂಚನೆ?